ನೋಡಿ ನಿಮಗಿದು ಡಾರ್ಜಿಲಿಂಗ್ ಸಿಟಿ ವೆಸ್ಟರ್ನಲ್ಲಿ ಸೇರುತ್ತೆ ಅನ್ನೋದೊಂದು ಬಿಟ್ಟರೆ ಮಿಕ್ಕಿದೆಲ್ಲ ಸೇಮ್ ಟು ಸೇಮ್ ಸಿಕ್ಕಿಂ ರಾಜ್ಯದ ಥರಾನೇ ಇದೆ. ಜನಗಳು ಆಲ್ಮೋಸ್ಟ್ ಅವರ ಕಲ್ಚರ್, ಅವರ ಟ್ರೆಡಿಷನ್, ಅವರ ವೈವಿಧ್ಯತೆ ಎಲ್ಲ ಸಿಕ್ಕಿಂ ರಾಜ್ಯಕ್ಕೆ ಇದಾಗುತ್ತೆ, ತಳಕು ಹಾಕ್ಕೊಳ್ಳುತ್ತೆ. ನೋಡಿ ಸಿಕ್ಕಿಂ ಎಲ್ಲ ಸಿಟಿಯ ಎಲ್ಲ ಮುಖ್ಯ ಪ್ರಮುಖ ರಸ್ತೆಗಳಲ್ಲಿ ಈ ಟ್ರೈನ್ ಹಾದು ಹೋಗುತ್ತದೆ. ನಮ್ಮದು ಇದು ಸಿಕ್ಕಿಂ ಅಲ್ಲ, ಡಾರ್ಜಿಲಿಂಗ್. ಸಾರಿ ಡಾರ್ಜಿಲಿಂಗ್. ಅದು ಏನಂದರೆ ಸಿಕ್ಕಿಂ ಪ್ಲ್ಯಾನ್ ಮಾಡಿದ್ದೀವಲ್ಲ, ಅವಾಗಿಂದ ಬಾಯಲ್ಲಿ ಸಿಕ್ಕಿಂ ಅಂತಲೇ ಬರ್ತಾ ಇದೆ. ಅಲ್ಲ ದೇವರು, ಎಷ್ಟು ಶತಮಾನಗಳ ಅಂತರೂ ಇನ್ನೂ ಸ್ಟೀಮ್ ಇಂಜಿನ್ ಅಂದರೆ ಹೋಗೋ ಅಲ್ವಾ? ನಮಗೆಲ್ಲ ಇದು ಹೊಸ ಥರ ಅನ್ಸುತ್ತೆ, ಆದರೆ ಇಲ್ಲಿರೋರಿಗೆಲ್ಲ ಇದು ದಿನನಿತ್ಯದ ಜಂಜಾಟ, ದಿನನಿತ್ಯ ನೋಡೋ ಒಂದು ಸಾಮಾನ್ಯವಾದ ಒಂದು ಪ್ರಕ್ರಿಯೆ. ಆ ಶಬ್ದ ಕೇಳ್ತಿದ್ದೀರಾ ನೀವು? ಏನಂದರೆ ಆ ಸ್ಟೀಮ್ ಏನಂತೀವಿ ನಾವು, ಆ ನೀರಿನ ಆವಿಗಳು ಹೊಗೆಯಾಗಿ ಬರುವಾಗ ಅದು ನಾವು ಕುಕ್ಕರಲ್ಲಿ ಹೆಂಗೆ ವಿಜಿಲ್ ಕೂಗತ್ತಲ್ಲ, ಹಾಗೆ ಈ ವಿಜಿಲ್ ಕೂಗತ್ತೆ. ಈ ಆವಿ ಸ್ಟೀಮ್ ಏನಿದೆ ಹಬೆ ಕನ್ನಡದ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಹಬೆ ಅಂತ ಕರಿಬೋದು. ಈ ವಿಜಿಲ್, ಈ ಟ್ರೇನ್ ವಿಜಿಲ್ಲೇ ಒಂಥರ. ಇಲ್ಲಿ ನೋಡಿ, ಮನೆಗಳ ಮುಂದೆ ಹಾದು ಹೋಗುತ್ತೆ ಟ್ರೇನು. ಮನೆಗಳ ಮುಂದೆ, ಅಂಗಡಿ ಮುಂಗಟ್ಟುಗಳ ಮುಂದೆ ಹಾದು ಹೋಗುತ್ತೆ. ಏನೋ ಮನೆ ಒಳಗೆ. ಬೆಂಗಳೂರಲ್ಲಿ ಒಂದು ಮಾತು ಹೇಳ್ತಾರೆ, ರೋಡ್ ಪಕ್ಕ ಮನೆ, ರೋಡ್ ಮೇಲೆ ಡಬಲ್ ಡೆಕ್ಕರ್ ಫ್ಲೈಓವರ್ ಮೇಲೆ ಒಂದು ಮೆಟ್ರೋ ಅಂತ. ಇಲ್ಲಿ ನಾವು ಅದನ್ನೇ ಸ್ವಲ್ಪ ಚೇಂಜ್ ಮಾಡಿ ಮನೆ ಪಕ್ಕ ರಸ್ತೆಯ ಮಧ್ಯದಲ್ಲಿ ಸ್ಟೀಮ್ ಇಂಜಿನ್ ಟಾಯ್ ಟ್ರೈನ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಅನಿಸ್ತಿದೆ. ಏನಾದರೂ ಹೇಳೋದಿದೆಯಾ? ಸೊ ಈಗ ನಾನು ಮಾತಾಡ್ತಿದ್ದೇನೆ ಇವ್ರ ನಂತರ. ಈಗ ಎಂತ ಅಂದರೆ ಇಲ್ಲಿ ಬ್ರೋ ಮೈ ಮೇಲೆ ಟೆಂಪ್ರೇಚರ್ ಎಷ್ಟಂದರೆ 10 ಡಿಗ್ರಿ ಇದೆ. ಪೋಲ್